ಇದು ಗಂಡು ಗಿಡ ಇದು. ಇದರಲ್ಲೂ ಗಂಡು ಹೆಣ್ಣು ಅಂತಿದೆ. ಹೌದು, ಇದರಲ್ಲೂ ಗಂಡು ಗಿಡ ಇದೆ. ಇದು ಬರೀ ಹೂವು ಬಿಡ್ತಾ ಇರುತ್ತೆ ಅಷ್ಟೇ. ಇದು ಪರಾಗಸ್ಪರ್ಶಕ್ಕೆ ಇದಾಗುತ್ತೆ. ಸೊ ನಾವು ಕೊಡೋ ಸಸಿಗಳಲ್ಲಿ ಇದರ ಸಂಖ್ಯೆ ಜಾಸ್ತಿ ಅಂದರೆ 2ರಿಂದ 5% ಅಷ್ಟೇ ಇರುತ್ತೆ. ಕೆಳಗಡೆ ಕಾಯಿ ಬಿಟ್ಟಿದೆ ಸರ್? ಇಲ್ಲ, ಅದು ಇದು ಹೋಗುತ್ತೆ ಅದು. ಸೊ ಅಷ್ಟೇ. ಬಟ್ ಹೂವು ಏನಿದೆಯಲ್ಲ ಬರೀ ಹೂವನ್ನೇ ಬಿಡ್ತಾ ಇರುತ್ತೆ, ಇದು ಕಾಯಿ ಬಿಡೋದೇ ಇಲ್ಲ. ಮೇಡಮ್, ಇದು ಚುಕ್ಕಿ ರೋಗ ಅಂತಾರೆ. ಚುಕ್ಕಿ ರೋಗ ಬಂದಿದೆ, ಇದಕ್ಕೆ ಕಂಟ್ರೋಲ್ ಇದೆ. ಇದಕ್ಕೆ ಕಾಪರ್ ಬೇಸ್ಡ್ ಸಮ್ ಇದಿದೆ, ಸ್ಪ್ರೇಗಳಿದೆ. ಕಾಪರ್ ಹಣ್ಣಿಗೆ ಬರೋಂಥದ್ದಲ್ಲಿ ಹೊಡಿತೀರಾ ಅಥವಾ ಚಿಕ್ಕ ಕಾಯಿ ಇದ್ದಂಗೆ ಹೊಡಿತೀರಾ? ಇಲ್ಲ, ಈಗ ಇದು ರೋಗ ಶುರು ಆದಾಗೆ ಗೊತ್ತಾಗುತ್ತೆ. ಶುರು ಆದಾಗೆ ಇದಕ್ಕೆ ಕಾಪರ್ ಬೇಸ್ ಸಮ್ ಸ್ಪ್ರೇಗಳಿರುತ್ತೆ, ಇದು ಕಂಟ್ರೋಲ್ ಆಗುತ್ತೆ ಮೇಡಮ್. ಈಗ ನಮ್ಮದೇನು ನಮ್ಮ ತೋಟ ಎಲ್ಲ ರೋಗ ಮುಕ್ತ ಏನು ಇಲ್ಲವೇ ಇಲ್ಲ ಅಂತಲ್ಲ. ನಮ್ಮದ್ರಲ್ಲೂ ವೈರಸ್ ಇದೆ, ಚುಕ್ಕಿ ರೋಗ ಇದೆ, ಎಲೆಮುಟ್ಟು ರೋಗ ಇದೆ, ಬಟ್ ಕಂಟ್ರೋಲ್ ಆಗುತ್ತೆ. ಈಗ ಬೇರೆ ಕೆಲವೊಂದು ತಳಿ ಇದೆ, ಅದು ಬಂದರೆ ಈಗ ರೆಡ್ ಲೇಡಿ ಅಂತಿದೆ. ರೆಡ್ ಲೇಡಿ ಬಂದು ತೋಟನೇ ನಿಮ್ಗೆ ವಾಶ್ ಔಟ್ ಆಗೋಗುತ್ತೆ. ಬೆಳಗ್ಗೆ ಇದನ್ನ ಹಾಕಿದಾಗ ಏನಾಗುತ್ತೆ, ನಿಮ್ಗೆ ಕಳೆ ಬರೋಲ್ಲ ಅಷ್ಟು, ಛತ್ರಿ ಥರ ಹರಡ್ಕೊಳುತ್ತೆ. ಸೊ ಕಳೆ ಬರೋದಿಲ್ಲ, ಮತ್ತು ನಿಮಗೆ ಕಡಲೆಕಾಯಿ ಸಿಗುತ್ತೆ 3 ತಿಂಗಳಿಗೆ. ಇದು ಮೇವು ಕೂಡ ಆಗುತ್ತೆ, ಕಳೆಗಾಗೋ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ನುಗ್ಗೆ ಕೂಡ ಹಾಕಿದ್ದೀರಾ ಸರ್? ಮೇಡಮ್, ನುಗ್ಗೆ ಹಾಕಿದ್ರಿ. ನುಗ್ಗೆ ಅಂದರೆ ನಮಗೆ ಅದು 6 ತಿಂಗಳು ಬಂದ್ಬಿಡುತ್ತೆ. ಇದು ಒಡಿಸಿ 3 ಅಂತ. ಇದು ನೋಡಿ, ಮಹಾರಾಷ್ಟ್ರ ತಳಿ ಹಾಕಿರೋದು ಇದು. ಸೊ ಇದು ಸುಮಾರು ಒಂದು 100ರಿಂದ 200 ಕಾಯಿ ಬರುತ್ತೆ ಒಂದು ಗಿಡಕ್ಕೆ. ಸೊ ಇದು ಕಮರ್ಷಿಯಲ್ ಕ್ರಾಪ್ ನುಗ್ಗೆ. ಇದು ನಮ್ಮ ಕರ್ನಾಟಕದ ಬಾಗಲಕೋಟೆ ಭಾಗ್ಯ ತಳಿ ಹೇಗಿದೆಯೋ ಹಾಗೆ ಇದು ಮಹಾರಾಷ್ಟ್ರದ ತಳಿ ಒಡಿಸಿ 3 ಅಂತ ಹೇಳ್ತಾರೆ. ಏನು ಸರ್ ಇದು? ಸೋರೆಕಾಯಿ? ಸೋರೆಕಾಯಿ. ಈಗ ಅದೇ ನೀರು ಹೋಗುತ್ತಲ್ವಾ, ಅದೇ ನೀರು ಗೊಬ್ಬರ ಹೋಗುತ್ತೆ. ಒಂದೊಂದು ನಾಟಿ ಮಾಡ್ಕೊಬೋದು. ಆ ಹೂವಕ್ಕೆ ಜೇನು ಕೂಡ ಬರುತ್ತೆ, ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಇದು ನೋಡಿ, ಇದು ಗಂಡು ಗಿಡ. ಏನು ಸರ್? ಇದು ಗಂಡು ಗಿಡ ಇದು. ಇದರಲ್ಲೂ ಗಂಡು ಹೆಣ್ಣು ಅಂತಿದೆ. ಹೌದು, ಇದರಲ್ಲೂ ಗಂಡು ಗಿಡ ಇದೆ. ಇದು ಬರೀ ಹೂವು ಬಿಡ್ತಾ ಇರುತ್ತೆ ಅಷ್ಟೇ. ಇದು ಪರಾಗಸ್ಪರ್ಶಕ್ಕೆ ಇದಾಗುತ್ತೆ. ಸೊ ನಾವು ಕೊಡೋ ಸಸಿಗಳಲ್ಲಿ ಇದರ ಸಂಖ್ಯೆ ಜಾಸ್ತಿ ಅಂದರೆ 2ರಿಂದ 5% ಅಷ್ಟೇ ಇರುತ್ತೆ. ಕೆಳಗಡೆ ಕಾಯಿ ಬಿಟ್ಟಿದೆ ಸರ್? ಇಲ್ಲ, ಅದು ಇದು ಹೋಗುತ್ತೆ ಅದು. ಸೊ ಅಷ್ಟೇ. ಬಟ್ ಹೂವು ಏನಿದೆಯಲ್ಲ ಬರೀ ಹೂವನ್ನೇ ಬಿಡ್ತಾ ಇರುತ್ತೆ, ಇದು ಕಾಯಿ ಬಿಡೋದೇ ಇಲ್ಲ. ಇದು ನಿಮಗೆ ಪರಾಗಸ್ಪರ್ಶ ಪಾಲಿನೇಷನ್ ಇದು ಹೆಲ್ಪ್ ಆಗುತ್ತೆ. ಇದು 100ಕ್ಕೆ ನಾವು ಕೊಡೋ ಸಸಿನಲ್ಲಿ 2ರಿಂದ 5% ಅಷ್ಟೇ ಇರುತ್ತೆ. ಇದು ಈಗ ಕೆಲವರು ಕಮ್ಮಿ ಕ್ವಾಲಿಟಿಲಿ ತೊಗೊಂಡಿರ್ತಾರೆ, ಅವಾಗೇನಾಗುತ್ತೆ, ಇದು 100ಕ್ಕೆ ನಿಮ್ಗೆ 20-30 ಗಂಡು ಗಿಡಗಳೇ ಬಂದ್ಬಿಡುತ್ತೆ. ಸೊ ಆಗ ಇಳುವರಿ ಲಾಸ್ ಆಗುತ್ತೆ ಅವರಿಗೆ. ಮತ್ತು ಇದ್ರ ಜೊತೆಗೆ ಬದುಗಳಲ್ಲಿ ರೈತರು ಗೊಬ್ಬರದ ಗಿಡನೂ ಹಾಕ್ಕೊಬೋದು. ಗ್ಲಿರಿಸಿಡಿಯಾ ಹಾಕ್ಬೋದು. ನಿಮಗೆ ಲೈವ್ ಇದಾಗುತ್ತೆ, ಫೆನ್ಸಿಂಗ್ ಆಗುತ್ತೆ. ಸೊ ಅದ್ರ ಜೊತೆಗೆ ಬಾರ್ಡರ್ಗಳಲ್ಲಿ ನುಗ್ಗೆ ಹಾಕ್ಕೊಬೋದು. ಇದು ಸೈಡ್ ಇನ್ಕಮ್, ಇದು ಬೇರೆ ಇನ್ಕಮ್ ಆಗುತ್ತೆ. ಕಾಯಿ ಬಂದಿದೆ ಸರ್? ಅದು ಹಾಂ, ಬಂದಿದೆ ಮೇಡಮ್. ನೋಡಿ, ಈಗೆಲ್ಲ ಶುರು ಆಗಿದೆ. ಸೊ ಇದೆಲ್ಲ ಹಾಕ್ಕೊಂಡಾಗ ಈಗ ನಿಮ್ಗೆ ಏನಾಗುತ್ತೆ, ಅದೇ ಡ್ರಿಪ್ಪು, ನೀರು, ಗೊಬ್ಬರ ಇದ್ದೇ ಇರುತ್ತೆ. ಇದಕ್ಕಂತ ನೀವೇನು ಎಕ್ಸ್ಟ್ರಾ ಖರ್ಚು ಮಾಡೋದು ಬೇಕಾಗಿಲ್ಲ. ಸೊ ಇದು ಒಂದು ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ ನಿಮಗೆ. ಚೆನ್ನಾಗಿ ತೋಟ ನೋಡಿಕೊಂಡ್ರೆ ಮೇಡಮ್, ನೋಡಿಕೊಂಡ್ರೆ ಸೊ ನಿಮಗೆ ಎಲ್ಲೋದ್ರೂ ನಿಮಗೆ 1-1.5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಅಂತ ಎಲ್ಲೂ ಸಿಗೋಲ್ಲ, ನೀವು ಹಾಕಿರೋ ಬಂಡವಾಳ ತೆಗೆದು. ಆಗ ಬಂಡವಾಳ ಅಂತೂ ಗ್ಯಾರಂಟಿ. ಸುಮ್ಮನೆ ಬೇರೆಯವರೆಲ್ಲ ಹೇಳ್ತಾರೆ ಲಕ್ಷ ಆಗುತ್ತೆ, ಕೋಟಿ ಆಗುತ್ತೆ, ಅಷ್ಟೆಲ್ಲ ಇಲ್ಲ. ಖಂಡಿತವಾಗೂ ನೀವು ಹಾಕಿರೋ ಬಂಡವಾಳ ಏನು ಎಕರೆಗೆ 1 ಲಕ್ಷ ಆಗ್ತಿರುತ್ತಲ್ಲ, 1 ಲಕ್ಷ ತೆಗೆದು ನಿಮಗೆ ಎಕರೆಗೆ 5 ಲಕ್ಷ ಅಂತೂ ಗ್ಯಾರಂಟಿ. 1 ಎಕರೆಗೆ 5 ಲಕ್ಷ ಆದಾಯ? ಹಾಂ, 1 ಎಕರೆಗೆ 1 ಲಕ್ಷ ಖರ್ಚಿದೆ ಡ್ರಿಪ್ ಬಿಟ್ಟು. 1 ಎಕರೆಗೆ 1 ಲಕ್ಷ ಖರ್ಚಿದೆ. ಸೊ ಆದಾಯ 5 ಲಕ್ಷ ಅಂತೂ ಗ್ಯಾರಂಟಿ ಇದೆ. ಸೊ ನಾನು ಹೇಳಿದ್ನಲ್ಲ, ಆದಾಯ ಹೇಗೆ ಅಂತಂದರೆ, ಇಳುವರಿ 100 kg ಬರುತ್ತೆ. ಸರಾಸರಿ 8ರಿಂದ 10 ರೂಪಾಯಿ ಇದ್ದರೂ ಕೂಡ ನೀವು ಒಂದು ಗಿಡಕ್ಕೆ 1000 ರೂಪಾಯಿ ಆದಾಯ ಇರುತ್ತೆ. ನಿಮ್ಮ ಬಂಡವಾಳ 100 ರೂಪಾಯಿ ತೆಗೆದ್ರೆ ಇನ್ನು 800 ರೂಪಾಯಿ 900 ರೂಪಾಯಿ ಬರುತ್ತೆ. ಅಂದರೆ ಸರಾಸರಿ ಎಕರೆಗೆ 5ರಿಂದ 7 ಲಕ್ಷ ಬರುತ್ತೆ. ಸೊ ತೀರಾ ಕನಿಷ್ಠ ಅಂದ್ರೂ 5 ಲಕ್ಷ ಅಂತೂ ಗ್ಯಾರಂಟಿ. ಇದು ಎಲ್ಲರೂ ಮಾಡ್ಬೋದು. ಇದೇನಂತೂ ಕೈಗೆಟಕ್ದಿರ ಇರೋಂಥ ಬೆಳೆನೂ ಅಲ್ಲ, ಮಾಡ್ಬೋದು. ಲಾಭದಾಯಕ ಅಂತೂ ಇದೆ. ಸೊ ಯುವಕರು ಮುಂದೆ ಬರಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಬೇರೆ ಕಡೆ ಕೆಲಸ ಅಂತ ಹೋಗೋ ಬದಲು ಜಮೀನು ಇರೋರು ಖಂಡಿತ ಒಂದು ಸತಿ ಟ್ರೈ ಮಾಡ್ಬೋದು. ಇದು ದೀರ್ಘಕಾಲಿಕ ಬೆಳೆ ಅಲ್ಲ. ಏನೇ ಇದ್ರೂ ನಿಮಗೆ ಒಂದು ವರ್ಷದಲ್ಲಿ 1.5 ವರ್ಷದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗೋಗುತ್ತೆ. ಅಂತ ಕೈ ಲಾಸ್ ಆಗುವಂಥ ಬೆಳೆನೂ ಅಲ್ಲ ಇದು. ಸರ್ ಎಷ್ಟು ಸರಿ ಕಟಾವು ಮಾಡಿದ್ದೀರಾ ಸರ್ ಈಗ? ಮೇಡಮ್ ಇದು 2 ತಿಂಗಳಿಂದ ಒಂದು 4 ಸತಿ ಕಟಾವು ಮಾಡಿದ್ದಾರೆ 15 ದಿನಕ್ಕೆ. ಎಷ್ಟು ಕೆಜಿ ಸಿಕ್ಕಿತ್ತು ಸರ್? ಮೇಡಮ್ ಈಗ ಮೊನ್ನೆ ಕಟ್ ಮಾಡಿದ್ರೆ 1 ಟನ್ ಸಿಕ್ಕಿದೆ. 1 ಟನ್ ಸಿಗುತ್ತೆ. ಈಗ ಶುರು ಅಲ್ಲ, ಇದು ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. 1 ಟನ್ 2 ಟನ್ 3 ಟನ್ನು ಸರಾಸರಿ ಅಂತಂದ್ರೂ ನಮಗೆ ಒಂದು 5 ಟನ್ನಿಗೆ ಬಂದು ನಿಂತ್ಕೊಬೋದು. 5ರಿಂದ ಆಸುಪಾಸು
5 ಟನ್ ಇರುತ್ತೆ. ಮತ್ತು ಲಾಸ್ ಅಂತೂ ಏನಿಲ್ಲ. ಮತ್ತು ನಾವೇ ನಮ್ಮದು ಸ್ನೇಹ ಫಾರ್ಮ್ಸ್ ಅಂತ ಇದೆ. ಸೊ ನಾವು ಒಳ್ಳೆ ರೀತಿಯ ಒಳ್ಳೆಯ ತಳಿಯ ಸಸಿಗಳು ಕೊಡ್ತೀರಿ. ಸೊ ಗಂಡು ಗಿಡಗಳು 2-5% ಬರುತ್ತೆ. ಪ್ರತಿ ತಿಂಗಳು ನಾವು ರೈತರಿಗೆ ಅವ್ರಿಗೆ ಏನು ಸ್ಪ್ರೇ ಮಾಡಬೇಕು, ಏನು ಗೊಬ್ಬರ ಹಾಕಬೇಕು, ಅವ್ರಿಗೆ ಪ್ರತಿ ತಿಂಗಳು ನಾವು ಮಾಹಿತಿ ಕೊಡ್ತೀವಿ. ಕಟಾವು ಬಂದಾಗ ಮಾರ್ಕೆಟಿಂಗು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಇದು ಕೂಡ ಗಂಡು ಗಿಡನೇ. ಇರಲೇಬೇಕಾ ಸರ್ ತೋಟದಲ್ಲಿ ಗಂಡು ಗಿಡ? ಮೇಡಮ್ ಗಂಡು ಗಿಡ ಬೇಕೇ ಬೇಕು. ಅದಕ್ಕೆ ಪಾಲಿನೇಷನ್ ಪರಾಗಸ್ಪರ್ಶ ಆಗೋದಕ್ಕೆ ಇದು ಬೇಕೇ ಬೇಕು. ಬಟ್ ನಾವು ಕೊಡೋದ್ರಲ್ಲಿ ಇದು ತೀರಾ ಜಾಸ್ತಿ ಇರೋದಿಲ್ಲ. ಕೆಲವ್ರ ಕಡೆ ಕೊಡ್ತಾರೆ 100ಕ್ಕೆ 20-30 ಬಂದು ಬಿಡುತ್ತೆ. ಸೊ ಇದು ನಾವು ಕೊಡೋದು 2-5% ಅಷ್ಟೇ ಇರುತ್ತೆ. ಇದು ಸರ್ ನೆರಳಿನ ಅವಶ್ಯಕತೆ ಇಲ್ಲ ಇದಕ್ಕೆ? ಇಲ್ಲ, ಇದಕ್ಕೆ ಬಿಸಿಲೇ ಬೇಕು ಮೇಡಮ್. ಬಿಸಿಲು ಬೇಕು ಮತ್ತು ನೀರು ಕಮ್ಮಿ ಬೇಕು ಇದಕ್ಕೆ. ಬಿಸಿಲಂತೂ ಬೇಕೇ ಬೇಕು. ತೀರಾ ನೆರಳಲ್ಲೆಲ್ಲ ಹಾಕೋಕ್ಕಾಗಲ್ಲ. ಮತ್ತು ಇದು ಅಂತರ ಬೆಳೆಯಾಗಿ ನೀವು ಇದರಲ್ಲಿ ಬೆಳಿಬೋದು, ಯಾವುದು ಅಡಿಕೆನಲ್ಲಿ ಬೆಳಿಬೋದು. ಅಡಿಕೆಯಲ್ಲಿ ತುಂಬ ಪೂರಕವಾಗಿರುತ್ತೆ. ಯಾಕಂತ ಅಡಿಕೆ ಚಿಕ್ಕದ ಗಿಡ ಇದೆ, ಅದಕ್ಕೆ ನೆರಳಾಗುತ್ತೆ. ಮತ್ತು ಸೇಮ್ ಅದಕ್ಕೆ ಕೊಡೋ ನೀರು ಗೊಬ್ಬರನೇ ಇದಕ್ಕೂ ಆಗೋಗುತ್ತೆ. ಅಡಿಕೆ ಸ್ವಲ್ಪ ದೊಡ್ಡದಾಗೋಷ್ಟು ಪಪ್ಪಾಯ 2 ಬೆಳೆ ಬೆಳ್ಕೊಳ್ಬೋದು. ನೀವೇ ನೋಡ್ಬೋದು. ಎಷ್ಟು ಕೆಜಿ ಬರುತ್ತೆ ಸರ್ ಅದು? ಇದು 1.5-2 kg ಒಳಗೆ ಬರುತ್ತೆ. ಮತ್ತು ಪಪ್ಪಾಯಗಳಲ್ಲೂ ರೋಗ ಬರೋದೇ ಇಲ್ಲ ಅಂತಿಲ್ಲ. ಈಗ ನಿಮಗೂ ಗೊತ್ತಾ, ರೋಗ ಇಲ್ದಿರೋ ಮನುಷ್ಯ, ಪ್ರಾಣಿ, ಪಕ್ಷಿ, ಗಿಡ, ಮರ ಯಾವುದೂ ಇಲ್ಲ. ಇದಕ್ಕೂ ಬರುತ್ತೆ, ಬರೋದೇ ಇಲ್ಲ ಅಂತಲ್ಲ. ಬಟ್ ಕಂಟ್ರೋಲ್ ಆಗಬೇಕು. ಈಗ ನಮ್ಮದಕ್ಕೂ ಇದೆ, ಸ್ವಲ್ಪ ಚುಕ್ಕಿ ರೋಗಗಳಿದೆ. ಸೊ ಇದೆಲ್ಲ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ ಮೇಡಮ್. ಮತ್ತು ಕೆಲವ್ರು ಹೇಳ್ತಾರೆ ರೋಗ ಬರೋದೇ ಇಲ್ಲ ಸಸಿಗಳು, ರೋಗ ಮುಕ್ತ ಸಸಿಗಳು ಅಂತ. ಅದೆಲ್ಲ ಸುಳ್ಳು. ರೋಗ ಬರುತ್ತೆ, ಬಟ್ ಕಂಟ್ರೋಲ್ ಆಗಬೇಕು ಅಂಥದ್ದು. ಯಾವ್ಯಾವ ಶೇಪಲ್ಲಿ ಇದೆ ನೋಡಿ ಸರ್ ಕಾಯಿ? ಇದರಲ್ಲಿ ಒಂದು 60-65% ಉದ್ದ ಬರುತ್ತೆ. ಒಂದು 30-35% ಗುಂಡಿಗೆ ಬರುತ್ತೆ. 2 ಇರುತ್ತೆ. ಇದು 15 ನಂಬರ್ ಮೇಡಮ್. 15 ಅಂದರೆ 15ನೇ ನಂಬರ್ ಅಂತ. ಸರ್ ಈಗ ಹಣ್ಣಿನ ಮೇಲೆ ವೈಟ್ ಎಲ್ಲ ಒಂಥರ ಡಾಟ್ಸ್ ಇರೋ ಥರ, ಅದಕ್ಕೆ ಯಾವ ರೋಗಕ್ಕೆ ಯಾವ ರೀತಿ ಒಂದು ಔಷಧಿಗಳು? ಮೇಡಮ್ ಇದು ಚುಕ್ಕಿ ರೋಗ ಅಂತಾರೆ. ಚುಕ್ಕಿ ರೋಗ ಬಂದಿದೆ, ಇದಕ್ಕೆ ಕಂಟ್ರೋಲ್ ಇದೆ. ಇದಕ್ಕೆ ಕಾಪರ್ ಬೇಸ್ಡ್ ಇದಿದೆ, ಸ್ಪ್ರೇಗಳಿದೆ. ಹಣ್ಣಿಗೆ ಬರೋಂಥದ್ದಲ್ಲಿ ಹೊಡಿತೀರಾ ಅಥವಾ ಚಿಕ್ಕ ಕಾಯಿ ಇದ್ದಂಗೆ ಹೊಡಿತೀರಾ? ಇಲ್ಲ, ಈಗ ಇದು ರೋಗ ಶುರು ಆದಾಗೆ ಗೊತ್ತಾಗುತ್ತೆ. ಶುರು ಆದಾಗ ಇದಕ್ಕೆ ಕಾಪರ್ ಬೇಸ್ ಸ್ಪ್ರೇಗಳಿರುತ್ತೆ. ಇದು ಕಂಟ್ರೋಲ್ ಆಗುತ್ತೆ ಮೇಡಮ್. ಈಗ ನಮ್ಮ ತೋಟ ಎಲ್ಲ ರೋಗ ಮುಕ್ತ ಏನು ಇಲ್ಲವೇ ಇಲ್ಲ ಅಂತಲ್ಲ. ನಮ್ಮದ್ರಲ್ಲೂ ವೈರಸ್ ಇದೆ, ಚುಕ್ಕಿ ರೋಗ ಇದೆ, ಎಲೆಮುಟ್ಟು ರೋಗ ಇದೆ. ಬಟ್ ಕಂಟ್ರೋಲ್ ಆಗುತ್ತೆ. ಈಗ ಬೇರೆ ಕೆಲವೊಂದು ತಳಿ ಇದೆ, ಅದು ಬಂದರೆ ಈಗ ರೆಡ್ ಲೇಡಿ ಅಂತಿದೆ. ರೆಡ್ ಲೇಡಿ ಬಂದು ತೋಟನೇ ನಿಮ್ಗೆ ವಾಶ್ ಔಟ್ ಆಗೋಗುತ್ತೆ. ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ನಮ್ಮದ್ರಲ್ಲೂ ಇದೆ, ಎಷ್ಟೊಂದು ವೈರಸ್ ಇದೆ. ಅದು ಬೇರೆದಕ್ಕೆ ಸ್ಪ್ರೆಡ್ ಮಾಡಲ್ಲ. ಅದಾಗೆ ಅದರ ಐಸೋಲೇಟ್ ಆಗಿರುತ್ತೆ. ಅದು ಬೇರೆ ಯಾವುದಕ್ಕೂ ಸ್ಪ್ರೆಡ್ ಮಾಡಲ್ಲ ಮತ್ತು ರಿಕವರಿ ಆಗುತ್ತೆ. ಸರ್ ಕೊಟ್ಟಿಗೆ ಗೊಬ್ಬರ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀವಿ? ನೋಡಿ, ಕೊಟ್ಟಿಗೆ ಗೊಬ್ಬರ ಎಷ್ಟು ದಿನಕ್ಕೆ ಒಂದ್ಸತಿ ಕೊಡಲ್ಲ. ಒಂದ್ಸತಿ ಸಸಿ ಹಾಕೋವಾಗ ಸಾಲು ಮಾಡಿರ್ತಾರಲ್ಲ, ಸಾಲಿಗೆ ಹಾಕೊಳ್ಬಿಡ್ತೀವಿ. ಸಾಲಿಗೆ ಹಾಕಿ ಮಣ್ಣು ಮುಚ್ಚಿಟ್ಟಿರ್ತಾರೆ. ಒಂದು ಇಲ್ಲ ಅಂತಂದರೆ ಕಾಯಿ ಬಿಡುತ್ತಲ್ಲ 3-4ನೇ ತಿಂಗಳು. 3-4ನೇ ತಿಂಗಳಲ್ಲಿ ಅದು ಸಸಿ ಏನು ಅಂತರ ಇರುತ್ತಲ್ಲ, ಅಲ್ಲಿ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿಟ್ಟಿರ್ತಾರೆ. ಅದರಲ್ಲಿ ಇರುತ್ತೆ ಮೇಡಮ್. ಇದಕ್ಕೆ ಶುರು ಅಥವಾ 3-4 ತಿಂಗಳಲ್ಲಿಂದ ಕೊಡ್ತೀರಿ. ಮತ್ತು ಇದು ದೇಸಿ ತಳಿ ಆಗಿರೋದ್ರಿಂದ ಇದಕ್ಕೆ ನೀವು ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡ್ತೀರೋ ಅಷ್ಟು ಲಾಭದಾಯಕವಾಗಿ, ಅಷ್ಟು ಹೆಚ್ಚು ಇಳುವರಿ ಕೊಡುತ್ತೆ. ಇದು ಬೇರೆ ರಾಸಾಯನಿಕ ಗೊಬ್ಬರ, ಸರ್ಕಾರಿ ಗೊಬ್ಬರಕ್ಕಿಂತ ಕೊಟ್ಟಿಗೆ ಗೊಬ್ಬರನೇ ತುಂಬ ಇಂಪಾರ್ಟೆಂಟ್ ಇದೆ ಸರ್. ಹಾಗೆ ಬಾರ್ಡ್ರಲ್ಲಿ ಸೀಬೆ, ಮಹಾಗನಿ, ಕೆಲವೊಂದಷ್ಟು ಗಿಡಗಳನ್ನು, ಕಾಡು ಗಿಡಗಳನ್ನು ಸಹ ಹಾಕಿದ್ದೀರಾ ಸರ್? ಬದುನಲ್ಲಿ ಅದೇ ನೀರು ಗೊಬ್ಬರ ಇದ್ದೇ ಇರುತ್ತೆ. ಅದೇ ನೀರು ಗೊಬ್ಬರ ಇರುತ್ತಲ್ವ, ಹಾಗಾಗಿ ಹಾಕಿದ್ದೀರಿ. ನೋಡಿ, ಬಳ್ಳಿ ಏನು ತರಕಾರಿ ಬರುವಂಥದ್ದು, ಸೋರೆ, ಹೀರೆ, ಕುಂಬಳಕಾಯಿ, ಬೂದುಗುಂಬಳಕಾಯಿ, ಈ ಥರದ್ದು ಹಾಕಿದ್ವಿ. ಈಗ ಸುಮ್ಮನೆ ಯಾವ ಜಾಗನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಹಾಕಿದ್ವಿ. ಎಲ್ಲ ಹಾಕಿದ್ವಿ. ಹಾಗಲಕಾಯಿ, ಹೀರೆಕಾಯಿ. ಸ್ವಂತ ಜಮೀನೇ ಇರಬೇಕಂತಿಲ್ಲ ಮೇಡಮ್. 2 ಎಕರೆಗೆ ಗುತ್ತಿಗೆಗಂತೂ ಸಿಗುತ್ತೆ. 2 ಎಕರೆಗೆ ನೀರಿರುವಂಥ ಕಡೆ ಗುತ್ತಿಗೆಗೆ ತೊಗೊಂಡ್ರೆ 2 ವರ್ಷ ಕಷ್ಟಪಟ್ಟರೆ ಒಂದು 2-3 ಲಕ್ಷ ಬಂಡವಾಳ ಹಾಕಿದ್ರೆ ಖಂಡಿತವಾಗಿ ಒಂದು ಎಕರೆಗೆ 5 ಲಕ್ಷ ರೂಪಾಯಿ ಅಂತೂ ಲಾಭ ತೊಗೊಳ್ಬೋದು ಖಂಡಿತವಾಗಿ. ಜಮೀನು ಇದ್ದವರೇ ಮಾಡಬೇಕಂತೇನಿಲ್ಲ. ಗುತ್ತಿಗೆಗಂತೂ ಜಮೀನುಗಳು ತುಂಬ ಸಿಗುತ್ತೆ. ಗುತ್ತಿಗೆ ತೊಗೊಂಡು ಮಾಡ್ಬೋದು ಖಂಡಿತವಾಗಿ. ಈಗಿನ ಯುವಕರು ಒಂದು ಟ್ರೈ ಅಂತೂ ಮಾಡ್ಬೋದು. ಏನು ಕೈಗೆ ಇಟ್ಕೊವಂಥದ್ದೇ ಖರ್ಚು ಇರುತ್ತೆ. 1 ಲಕ್ಷ, 1-1.5 ಲಕ್ಷ ಖರ್ಚು ಇರುತ್ತೆ ಎಕರೆಗೆ. ಖಂಡಿತವಾಗಿ ಮಾಡ್ಬೋದು. 1 ಎಕರೆಗೆ 5 ಲಕ್ಷ ಅಂತೂ ಖಂಡಿತವಾಗಿ ಲಾಭ ಮಾಡ್ಬೋದು. ಯುವಕರು ಮುಂದೆ ಬರಬೇಕಷ್ಟೇ. ಸರ್ ಇದ್ರಲ್ಲಿ ಯಾಕೋ ಫಸಲೇ ಬಂದಿಲ್ಲ? ಮೇಡಮ್ ಅದು ಬರುತ್ತೆ, ಈಗ ಲೇಟ್ ಆಗುತ್ತೆ. ಸೊ ನೆಕ್ಸ್ಟು ಬರುತ್ತೆ. ಈಗ ಶುರು ಆಗ್ತಿದೆ ನೋಡಿ. ಕೆಲವೊಂದು ಹಿಂದೆ ಮುಂದೆ ಆಗುತ್ತೆ. ಸೊ ಇದು ಶುರು ಆಗುತ್ತೆ.
ಈಗ ನಾನು ತೋಟ ಮಾಡೋವಾಗೂ ನನಗೂ ಎಷ್ಟೋ ಜನ ಮಾತಾಡಿದ್ರು. ಈಗ ಮಾತಾಡೋರಿಗೆ ನನ್ನ ಮಾತಲ್ಲೇ ಉತ್ತರ ಕೊಟ್ಟರೆ ಮಾತು ಬೆಳೀತಾ ಇರುತ್ತೆ. ಸೊ ಅವ್ನು ಮಾತಾಡೋರಿಗೆ ನನ್ನ ಕೆಲಸದ ಮೂಲಕ ನಾನು ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಮಾಡಿರೋದು. ಹೆಂಗೆ ಏನು ಅನಿಸ್ತಿದೆ ಸರ್ ಅಂದರೆ ಪಪ್ಪಾಯಿ ಕೃಷಿ? ಮೇಡಮ್ ಪಪ್ಪಾಯ ಕೃಷಿ ಅಂತಲ್ಲ, ಕೃಷಿನೇ ಖುಷಿ. ನಿಜವಾಗಲೂ ಬರಬೇಕು ಎಲ್ಲರೂ. ಒಂದು ಮುಂದಾಳತ್ವ ತೊಗೊಂಡು ಮಾಡಬೇಕು, ಸುಮ್ಮನೆ ಬೇರೆ ಅವ್ರ ಹತ್ರ ಕೆಲಸ ಮಾಡೋದು ಎಷ್ಟು ದಿನ ಅಂತ ಇರಬೇಕು ಅಂದ್ಬಿಟ್ಟು ಇದು ನಾನು ಹೇಳಿದ್ನಲ್ಲ, ಕೈಗೆಟ್ಕೋ ಖರ್ಚು ಮತ್ತು ಲಾಭದಾಯಕವಾಗಿದೆ, ಮಾಡ್ಬೋದು. ಯಾಕೆ ಮುಂದೆ ಬರ್ತಿಲ್ಲೋ ಗೊತ್ತಿಲ್ಲ. ಪಪ್ಪಾಯಿಗೆ ನೀರು ನಿರ್ವಹಣೆ ತುಂಬ ನೀರೇನು ಬೇಕಾಗಿಲ್ಲ, ನೀರು ತುಂಬ ಕಮ್ಮಿ ಬೇಕು ಮತ್ತು ಓಪನ್ ಸ್ಪೇಸ್ ಬೇಕು, ತುಂಬ ನೆರಳಿರೋ ಜಾಗದಲ್ಲಿ ಬರೋಲ್ಲ. ಕೆಲವ್ರು ಹೇಳ್ತಾರೆ ನಾವು ತೆಂಗಿನ ತೋಟ ಇದೆ, ತೆಂಗಿನ ತೋಟಲ್ಲಿ ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನೆರಳು ಬೀಳುವಂಥ ಕಡೆ ಹಾಕೋಕ್ಕೆ ಹೋಗ್ಬಿಡಿ, ಓಪನ್ ಸ್ಪೇಸ್ ಬೇಕಿದ್ದಕ್ಕೆ. ಮತ್ತು ಮಿನಿಮಮ್ ಏನೇ ಮಾಡೋದು ಕೂಡ 2 ಎಕರೆ ಮಾಡಿ, ಕಮ್ಮಿ ಮಾಡೋಕ್ಕೆ ಹೋಗ್ಬಿಡಿ. ಕಮ್ಮಿ ಮಾಡಿದ್ರೆ ಮಾರ್ಕೆಟಿಂಗ್ ಅವ್ರು ಬರಲ್ಲ, ನೀವು ಕೂಡ ಮಾರ್ಕೆಟಿಂಗ್ ಮಾಡ್ಕೊಳಕ್ಕಾಗೋದಿಲ್ಲ. ಮಿನಿಮಮ್ ಕಮ್ಮಿ ಅಂದರೂ ಒಂದು 2 ಎಕರೆ ಬೆಳೆದ್ರೆ ನಿಮಗೂ ಲಾಭದಾಯಕವಾಗಿರುತ್ತೆ. 2 ಎಕರೆಯಲ್ಲಿ ಮಾಡ್ಕೊಳ್ಳಿ. 2 ಎಕರೆಲ್ಲಿ ಮಾಡಿ. ಇವಾಗ ನನ್ನ ಹತ್ರ ಸಸಿ ತೊಗೊತಾರೆ, ಸಸಿ ತೊಗೊಂಡಿರೋ ಇರೋರು ಕೂಡ ನನಗೆ ವಾಟ್ಸಪ್ ಮಾಡ್ತಾರೆ, ಇಂಥ ಕಾಯಿಲೆ ಬಂದಿದೆ, ಇದಕ್ಕೇನು ಔಷಧಿ ಅಂತಾರೆ. ಅಥವಾ ಬೆಳೆ ಬಂದಿರುತ್ತೆ ಕಟಾವ್ಗೆ ಯಾರು ಮಾರ್ಕೆಟಿಂಗ್ ಬರ್ತಿಲ್ಲ ಅಂತ ಹೇಳ್ತಿರ್ತಾರೆ, ಅಂಥವ್ರು ಕೂಡ ನನಗೆ ಫೋನ್ ಮಾಡ್ತಾರೆ, ಅಂಥವ್ರಿಗೂ ಕೂಡ ರೆಫರ್ ಮಾಡ್ತೀನಿ. ನೋಡಿ ನಾವು ಒಳ್ಳೆ ರೀತಿಯ ಆರೋಗ್ಯಕರವಾಗಿರೋ ತಳಿ ಒಳ್ಳೆ ಸಸಿ ಕೊಡ್ತೀರಿ ನಾವು. ಗಂಡು ಗಿಡಗಳು ಕಮ್ಮಿ ಇರುತ್ತೆ. ಸೊ ನಿಮಗೆ ಪ್ರತಿ ತಿಂಗಳು ಕಟಾವು ಬರೋವರೆಗೂ ನಾವು ಮೇಂಟೆನೆನ್ಸ್ ನಾವು ಹೇಳ್ತೀವಿ. ಪ್ರತಿ ತಿಂಗಳು ನಿಮಗೆ ವಾಟ್ಸಪ್ ಮಾಡಿಕೊಡ್ತೀವಿ. ಕಟಾವು ಬಂದಾಗೂ ಕೂಡ ಮಾರ್ಕೆಟಿಂಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಅದು ವೈರಸ್ ಸರ್? ಹೌದು. ನೋಡಿ, ಇದು ಎಲೆ ಮುಟ್ಟು ರೋಗ, ಇದು ವೈರಸ್ ಬಂದಿದೆ. ಸೊ ನಮ್ಮ ತೋಟದಲ್ಲೂ ಎಲ್ಲ 100ಕ್ಕೆ 100 ಆರೋಗ್ಯಕರವಾಗಿದೆ ಅಂತಿಲ್ಲ. ನಮಗೂ ಒಂದು 5-6 ಗಿಡಗಳು ವೈರಸ್ ಬಂದಿದೆ. ಇದು ರಿಕವರಿ ಆಗುತ್ತೆ. ಇದು ನೋಡಿ ಮೇಲೆ ಬರ್ತಿದೆಯಲ್ಲ, ಇದು ರಿಕವರಿ ಆಗುತ್ತೆ ಇದು. ಮತ್ತು ಇದು ನೋಡಿ, ಅಕ್ಕಪಕ್ಕ ಇರೋ ಯಾವುದೇ ಗಿಡಗಳಿಗಾಗಲಿ ಡಿಸ್ಟರ್ಬ್ ಮಾಡಲ್ಲ, ಯಾವುದೇ ಗಿಡಕ್ಕೂ ಇದು ಸ್ಪ್ರೆಡ್ ಮಾಡೋದಿಲ್ಲ. ಬಟ್ ಬೇರೆ ರೀತಿ ಏನು ರೆಡ್ ಲೇಡಿ ಅಂತ ಏನಿದೆಯಲ್ಲ, ಅದು ತೋಟ ಸ್ಪ್ರೆಡ್ ಮಾಡುತ್ತೆ. ಈಗ ನೋಡಿ, ನೀವು ಇದರ ಅಕ್ಕಪಕ್ಕ ಇರೋದನ್ನೇ ನೋಡ್ಬೋದು, ಯಾವುದಕ್ಕೂ ಸ್ಪ್ರೆಡ್ ಮಾಡೋದಿಲ್ಲ. ಇದೇ ಒಂಥರ ಐಸೋಲೇಟೆಡ್ ಆಗಿರುತ್ತೆ. ಇದು ರಿಕವರಿ ಆಗೋಗುತ್ತೆ. ನೋಡಿ, ಇಲ್ಲಿ ಬರ್ತಾ ನೋಡಿ ಮೇಲೆ ಸರಿ ಹೋಗುತ್ತೆ. ಸೊ 100ಕ್ಕೆ 100 ಆರೋಗ್ಯಕರವಾಗಿರೋದೇ ಕೊಡ್ತೀರಿ, ಯಾವುದು ಬರೋದೇ ಇಲ್ಲ ವೈರಸ್ ಫ್ರೀ ಅಂತೆಲ್ಲ ಹೇಳ್ತಾರೆ, ಅದು ಶುದ್ಧ ಸುಳ್ಳು. ಪಪ್ಪಾಯಿಗೆ ಈಗ ಬೇಸಿಗೆ ಕಾಲದಲ್ಲಿ 5ರಿಂದ 8 ರೂಪಾಯಿ ಆಗುತ್ತೆ. 5ರಿಂದ 8 ಆಗೋಯ್ತಲ್ಲ ರೇಟ್ ಅಂತೇನು ಧೃತಿಗಿಡೋದು ಬೇಕಾಗಿಲ್ಲ. ಬರೀ ಅದು ಮಾವಿನ ಸೀಸನಲ್ಲಿ ಅಷ್ಟೇ ಇರುತ್ತೆ ವಿನಃ ವರ್ಷ ಫುಲ್ ಆ ರೇಟ್ ಇರೋದಿಲ್ಲ. ಆ ರೇಟ್ ಬಂದರೂ ನಿಮಗೇನು ಲಾಸ್ ಅಂತೂ ಆಗೋದಿಲ್ಲ. ಮಾವಿನ ಸೀಸನ್ ಮುಗಿದ ತಕ್ಷಣ ತಿರ್ಗಿ ನಿಮಗೆ ಈಗ 5-8 ಬರ್ಬೋದು, ಬಂದರೂ ಏನು ಲಾಸ್ ಅಂತೂ ಇಲ್ಲ ನಿಮಗೆ. ಆಮೇಲೆ ಗ್ರ್ಯಾಜುಲಿ 10-12 ಅಂತೂ ಪಿಕಪ್ ಆಗುತ್ತೆ. ಸರಾಸರಿ 10 ರೂಪಾಯಿ ಅಂತೂ ಖಂಡಿತವಾಗಿ 10 ರೂಪಾಯಿ ಅಂತೂ ಗ್ಯಾರಂಟಿ ಇದ್ದೇವೆ. ಸೊ ನಾವು ಸಸಿಗಳು ಥ್ರೂಔಟ್ ಕರ್ನಾಟಕ ಯಾವುದೇ ಮೂಲೆಯಲ್ಲಿರಲಿ ಡೋರ್ ಡೆಲಿವರಿ ಕೊಡ್ತೀರಿ. ಟ್ರಾನ್ಸ್ಪೋರ್ಟೇಷನ್ ಏನು ಎಕ್ಸ್ಟ್ರಾ ಇರೋದಿಲ್ಲ. ಒಳ್ಳೆ ತಳಿ ಕೊಡ್ತೀರಿ. ಗಂಡು ಗಿಡಗಳು ಮಿನಿಮಮ್ 2ರಿಂದ 5% ಇರುತ್ತೆ. ಆಮೇಲೆ ಪ್ರತಿ ತಿಂಗಳು ನಿಮಗೆ ಮೇಂಟೆನೆನ್ಸು ಶೆಡ್ಯೂಲ್ಡ್ ಕೊಡ್ತೀರಿ. ಏನು ಸ್ಪ್ರೇ ಮಾಡಬೇಕು, ಏನು ಗೊಬ್ಬರ ಹಾಕಬೇಕು, ಅದು ನಿಮಗೆ ವಾಟ್ಸಪ್ ಮಾಡ್ತೀವಿ. ಕಟಾವು ಬಂದರೆ ಕಟಾವಿಗೂ ಕೂಡ ಮಾರ್ಕೆಟಿಂಗಿಗೆ ನಾವೇ ಕಳಿಸ್ಕೊಡ್ತೀವಿ. ಪ್ರತಿ ಹಂತದಲ್ಲೂ ರೈತರ ಜೊತೆಗೆ ನಾವು ಇದ್ದೇ ಇರ್ತೀವಿ. ನಮ್ಮದು ಸ್ನೇಹ ಫಾರ್ಮ್ಸ್ ಅಂತ. ನಮ್ಮದು ಕಾಂಟ್ಯಾಕ್ಟ್ ನಂಬರು 9606658740. ನಿಮ್ಗೆ ಇಲ್ಲಿ ಯೂಟ್ಯೂಬ್ ಚಾನಲ್ಲಿ ನಿಮ್ಮ ಚಾನಲಲ್ಲೂ ಕೊಟ್ಟಿರ್ತಾರೆ. ದಯವಿಟ್ಟು ಕಾಲ್ಸ್ ಮಾಡಿ. ಇವಾಗ 50-100 ಕಾಲ್ಸ್ ಬಂದರೆ ಅಟ್ ಎ ಟೈಮ್ ನಾವು ಯಾರಿಗೂ ತೆಗಿಯೋಕ್ಕೂ ಆಗೋದಿಲ್ಲ. ಹಾಗನ್ಬಿಟ್ಟು ಫೋನ್ ತೆಗಿತಿಲ್ಲ ಅಂತ ನೋಡಿದ್ರೆ ದಯವಿಟ್ಟು ರಿಕ್ವೆಸ್ಟು ವಾಟ್ಸಪ್ಪಲ್ಲಿ ನಿಮ್ಮ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ಪಲ್ಲಿ ಆಗಲಿ ಖಂಡಿತವಾಗೂ ಸೊ ನಾವೆಲ್ಲರಿಗೂ ರಿಪ್ಲೈ ಮಾಡ್ತೀವಿ. ವಾಟ್ಸಪ್ ಎಂಗೇಜ್ ಬರ್ತಿದೆ ಅಂದಿದ ತಕ್ಷಣ ನನಗೆ ಫೋನ್ ತೆಗಿತಿಲ್ಲ ಅಂತ ಹೇಳ್ಬೇಡಿ. ನಿಮಗೂ ಗೊತ್ತಾ, 50-100 ಕಾಲ್ ಬಂದರೆ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ. ಎಲ್ಲ ನಂಬರು ನಾವು ಸೇವ್ ಮಾಡ್ಕೊಳಕ್ಕಾಗಲ್ಲ. ಖಂಡಿತವಾಗೂ ರಿಕ್ವೆಸ್ಟ್ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಬಿಡಿ, ಖಂಡಿತ ಎಲ್ಲರಿಗೂ ನಾವು ರಿಪ್ಲೈ ಮಾಡ್ತೀವಿ. ವೀಕ್ಷಕರೇ, ಯಾವ ರೈತ ಕೃಷಿನ ತುಂಬ ಖುಷಿಯಿಂದ ಮಾಡ್ತಾನೋ, ಅದನ್ನು ಕೃಷಿನ ಅನುಭವಿಸ್ತಾನೋ, ಯಾರು ಅದನ್ನು ಪ್ರೀತಿಸ್ಕೊಂಡು ಮಾಡ್ತಾನೋ, ಯಾರು ಕೃಷಿಲಿ ಸಕ್ಸಸ್ ಕಾಣಬೇಕು ಅನ್ನೋದಕ್ಕಿಂತ ಕೃಷಿಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಮಾಡ್ತಾರೋ ಅವರು ಮಾತ್ರ ಒಂದು ಕೃಷಿಯಲ್ಲಿ ಯಾವುದೇ ಒಂದು ಬೆಳೆ ಇಕ್ಕಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಮೂಲ ಉದಾಹರಣೆಯಾಗಿ ಪಪ್ಪಾಯನ ಬೆಳೆದಿರುವಂತಹ ಪಪ್ಪಾಯದಲ್ಲಿ ಸಕ್ಸಸ್ ಕಂಡಂತಹ ರೈತರು ಇದುವರೆಗೂ ಕೂಡ ಅವರ ಪಪ್ಪಾಯ ಕೃಷಿಯ ಸಕ್ಸಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಅಷ್ಟೇ, ನೀವು ಯಾವುದೇ ಕೃಷಿ ಮಾಡಿ, ಬಟ್ ಅದ್ರ ಬಗ್ಗೆ ಆಸಕ್ತಿ ಇರಲಿ, ಗಮನ ಇರಲಿ, ಮಾಡಬೇಕು ಅನ್ನುವಂಥ ಒಂದು ಹಠ ಇರಲಿ, ಹಂಬಲ ಇರಲಿ, ಅದಷ್ಟು ಇದ್ದಾಗ ಮಾತ್ರ ಅದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಈ ಒಂದು ಪಪ್ಪಾಯ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಂತಹ ರೈತರಿಗೆ ನಮ್ಮೂರ ಟಿ ವಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ನೀವು ಕೂಡ ಪಪ್ಪಾಯ ಕೃಷಿ ಮಾಡಬೇಕು ಅಂತಂದರೆ ಅವರ ಒಂದು ಬೆಂಬಲ, ಅವರ ಒಂದು ಮಾರ್ಗದರ್ಶನ ಸದಾ ನಿಮಗಿರುತ್ತೆ ಅಂತ ಹೇಳ್ತಾ ಈಗಾಗಲೇ ಅವರ ಕಾಂಟ್ಯಾಕ್ಟ್ ನಂಬರು ಜೊತೆಗೆ ಪಪ್ಪಾಯ ಕೃಷಿ ಬಗ್ಗೆ ಆದಷ್ಟು
ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ. ನಿಮ್ಗೆ ಇನ್ನಷ್ಟು ಒಂದು ಮಾಹಿತಿ ಬೇಕಂತಂದರೆ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಕೂಡ ನಮ್ಮೂರ ಟಿವಿ ವಾಹಿನಿಗೆ ಒಂದು ಉತ್ತಮವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೂರ ಟಿವಿ ಪರವಾಗಿ, ನಮ್ಮೂರ ಟಿವಿಯ ರೈತ ಬಾಂಧವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಇನ್ನಷ್ಟು ರೈತರಿಗೆ ಮಾದರಿಯಾಗಲಿ ಅಂತ ಹೇಳ್ತಾ, ಮತ್ತೊಂದು ಇಂತಹದ್ದೇ ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಈ ಒಂದು ವಿಡಿಯೋನ ಶೇರ್ ಮಾಡಿ, ಈ ಒಂದು ವಿಡಿಯೋನಿಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.